ಯಾವ ಊರು? ಎಷ್ಟು? ತುಮಕೂರು ಡಿಸ್ಟಿಕ್ಕು, ಪಾವಗಡ ತಾಲೂಕು, ನಾಯಕನಗುಂಟೆ ಗ್ರಾಮ. ನೀವೆಲ್ವಾ ಮಾತಾಡಿದ್ರಿ? ನಾನು 16 ವರ್ಷಗಳಿಂದ ಬೆಂಗಳೂರು ಕಾರಾಗೃಹದಲ್ಲಿ ಜೀವನ ಅನುಭವಿಸಿದ್ದೇನೆ. ಆದ ಕಾರಣ ನಮ್ಮ ಗ್ರಾಮದಲ್ಲಿ ಒಂದು ಆಕಸ್ಮಿಕ ಘಟನೆಯಿಂದ ನಾನು ಬೆಂಗಳೂರು ಜೈಲಿಗೆ ಬರಬೇಕಾಗಿತ್ತು. ಆದ ಕಾರಣ ನಾನು ಬೆಂಗಳೂರು ಕಾರಾಗೃಹದಲ್ಲಿ ಬಿ ಎ ಉನ್ನತ ಶಿಕ್ಷಣ ಬಿ ಎ ಪಡೆದಿದ್ದೇನೆ. ಮೈಸೂರು ಯೂನಿವರ್ಸಿಟಿ ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಶಿಕ್ಷಣವನ್ನು ಪಡೆದಿರುತ್ತೇನೆ. ಎಷ್ಟು ಸಜೆ ಆಗಿತ್ತು? ನಮಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಹಾಗಾಗಿ 16 ವರ್ಷದಿಂದ ಕಾರಾಗೃಹದಲ್ಲಿ ಶಿಕ್ಷೆಯನ್ನು ಅನುಭವಿಸಿದ್ದೇನೆ. ಈಗ ಅವಧಿ ಪೂರ್ವ ಬಿಡುಗಡೆ ಪ್ರಯುಕ್ತ ಬಿಡುಗಡೆ ಆಗ್ತಿದೆ. ಬಂದಾಗ ಹೆಂಗಿತ್ತು ವಾತಾವರಣ ಮತ್ತು ಈಗ ಹೋಗ್ತಾ ಹೆಂಗೆ? ನಾನು ಹಲವಾರು ಬಾರಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ನನಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಒಳ್ಳೆಯ ರೀತಿಯಿಂದ ಮನಸ್ಸಿಗೆ ನೋವಾಗೋ ಥರ, ಆಗದೇ ಇಲ್ಲದ ಥರ ಒಂದು ಮನಸ್ಥೈರ್ಯವನ್ನು ಕೊಟ್ಟು ನನಗೆ ಒಳ್ಳೆಯ ದಾರಿಯನ್ನು ಕೊಡುತ್ತಾ ನಾನು ಕಾರಾಗೃಹದಲ್ಲಿ ಮನಪರಿವರ್ತನೆ ಆಗಿದ್ದು, ಈಗ ಯಾವುದೇ ರೀತಿಯೂ ಮುಂದೆ ನಾನು ಯಾವುದೇ ರೀತಿಯೂ ಇಂಥ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿ ಇವತ್ತಿನ ಜೀವನ ನನಗೆ ಮರುಜೀವನ ಎಂದು ಭಾವಿಸಿದ್ದೇನೆ. ಆಕಸ್ಮಿಕ ಘಟನೆಯಿಂದ ಆಯಿತು. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಮುಂದೆ ಯಾರೂ 5 ನಿಮಿಷದ ಸಣ್ಣ ಒಂದು ಕೋಪಕ್ಕೆ ನಮ್ಮ ಮನಸ್ಸು ಕೊಡದೆ ತನ್ನ ಬುದ್ಧಿಯನ್ನು ಆಲೋಚನೆ ಮಾಡಿ ತಾಳ್ಮೆಯಿಂದ ಇದ್ದು ಜೀವನ ಸಾಗಿಸೋದು ತುಂಬ ಉತ್ತಮ. ಲಾಸ್ಟ್ ಕ್ವಶನ್, ಒಂದು ನಿಮಿಷ. ನೀವು ಈ ಹಿಂದೆ ಎಷ್ಟು ಓದಿದ್ರಿ, ಏನು ಕೆಲಸ ಮಾಡ್ತಿದ್ರಿ? ಸರ್, ನಾನು ಈ ಹಿಂದೆ ಬಿ ಎ ಇನ್ಕಂಪ್ಲೀಟ್ ಆಗಿತ್ತು. ಕಾರಾಗೃಹದಲ್ಲಿ ಬಂದು ಬಿ ಎ ಪದವಿ ಪಡೆದಿದ್ದೇನೆ.